ಜ್ಯುವೆಲ್ರಿ ಇನ್ಶೂರೆನ್ಸ್ ಅಂದರೆ ಜ್ಯುವೆಲ್ರಿಗೆ ಇನ್ಶೂರೆನ್ಸ್ ಕವರ್ ಮಾಡೋದು ಓನ್ಲಿ ಇಂಡಿಯಾದಲ್ಲಿ ಮಾತ್ರ. ಔಟ್ ಆಫ್ ಟ್ರಾವೆಲ್ ಯಾವುದು ಪಾಲಿಸಿ ಕವರ್ ಆಗೋದಿಲ್ಲ. ಕಳೆದೋಯ್ತು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಹೋಗಿ FIR ಮಾಡಲೇಬೇಕು. ಇನ್ಶೂರೆನ್ಸ್ ಅಂದ್ರೇ ಟ್ರಸ್ಟ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಚಿನ್ನ ಅಂದರೆ ಬಹಳ ಇಷ್ಟ. ಪ್ರತಿ ಮನೆಯಲ್ಲೂ ಕೂಡ ಮಹಿಳೆಯರು ಚಿನ್ನಾಭರಣ ಧರಿಸ್ತಾರೆ. ಈವನ್ ಪುರುಷರು ಕೂಡ ಬಹಳ ಚಿನ್ನದ ವ್ಯಾಮೋಹಿಗಳೇ ನಮ್ಮ ದೇಶದಲ್ಲಿ ಇದ್ದಾರೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂಥ ಹಾಗೂ ಬಳಕೆ ಮಾಡುವಂಥ ಪ್ರಮುಖ ರಾಷ್ಟ್ರ ಆಗಿದೆ. ಅದೇ ರೀತಿ ಭಾರತದಲ್ಲಿ ಚಿನ್ನದ ಒಂದು ರಿಸ್ಕ್ ಫ್ಯಾಕ್ಟ್ರ್ ಕೂಡ ಸಾಕಷ್ಟು ಇರುವಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅಂದರೆ ಕಾಮನ್ ಆಗಿರುವಂಥದ್ದು. ಹಾಗಿರುವಾಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂದರೆ ಚಿನ್ನವನ್ನು ತೊಗೊಂಡು ಹೋಗಿ ಲಾಕರಲ್ಲಿ ಇಡ್ತಾರೆ ಸೇಫ್ಟಿಗೋಸ್ಕರ, ಹಾಗೂ ಅವ್ರಿಗೆ ಬೇಕಾದಾಗ ಲಾಕರ್ನ ತೊಗೊಂಡು ಯೂಸ್ ಮಾಡ್ತಾರೆ. ಅದೇ ರೀತಿ ಮತ್ತೊಂದು ಪರ್ಯಾಯ ಆಯ್ಕೆ ಕೂಡ ಇದೆ. ಅಂತಂದರೆ ಚಿನ್ನದ ಆಭರಣಗಳಿಗೆ ನೀಡುವಂತಹ ವಿಮೆ ಅಥವಾ ಇನ್ಶೂರೆನ್ಸ್. ಈ ಜ್ಯುವೆಲರಿ ಇನ್ಶೂರೆನ್ಸ್ ಏನು ಅನ್ನುವ ಒಂದು ಪರಿಕಲ್ಪನೆ ಸಾಕಷ್ಟು ಮಂದಿಗೆ ತಿಳಿದು ಇರಲಿಕ್ಕೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾದರೆ ಈ ಜ್ಯುವೆಲರ್ಸ್ ಇನ್ಶೂರೆನ್ಸ್ ಏನು, ಅದರ ಕಾನ್ಸೆಪ್ಟ್ ಹೇಗೆ ನಡೆಯುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರೀಮಿಯಂ ಹೇಗಿರುತ್ತೆ, ಅದರಿಂದ ಯಾವೆಲ್ಲ ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಬೋದು, ಅದರ ಕ್ಲೈಮ್ ಪ್ರೊಸೀಜರ್ ಹೇಗಿದೆ, ಈ ಎಲ್ಲ ವಿಷಯಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಈ ಜ್ಯುವೆಲರಿ ಇನ್ಶೂರೆನ್ಸ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಆಶ್ರಿತ್ ಮಣ್ಣೆಂಗಳ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್. ಅಂದಹಾಗೆ ಈ ಜ್ಯುವೆಲರಿ ಇನ್ಶೂರೆನ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ರೀತಿಯ ಮಾಹಿತಿಯನ್ನು ನೀವು ನೀಡ್ತಾ ಇದ್ದೀರಿ ಅಂತ, ಅದಕ್ಕೆ ಮುಂಚೆ ಈ ಜ್ಯುವೆಲರಿ ಇನ್ಶೂರೆನ್ಸ್ ಅಂದರೆ ಏನು ಅಂತ ಹೇಳ್ತೀರಾ ಅಂತ. ಖಂಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶ್ರಿತ್ ಮಲ್ಲಿಂಗಡ ಅಂತ. ಹೌದು ಸರ್, ಜ್ಯುವೆಲ್ರಿ ಇನ್ಶೂರೆನ್ಸ್ ಅಂದರೆ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ನೀವು ಮೊದಲೇ ಹೇಳ್ದಂಗೆ ಅದನ್ನು ಏನಕ್ಕೆ ಕವರ್ ಮಾಡೋದಂದರೆ, ಎಲ್ಲಾದರೂ ಥೆಫ್ಟ್, ಏನಾದರೂ ರಾಬರಿ, ಥೆಫ್ಟ್, ಬರ್ಗ್ಲರಿ, ನಿಮಗೆ ಗೊತ್ತಿವಾಗ ಕಾರಲ್ಲಿ ಇಟ್ಬಿಟ್ಟು ಹೋಗ್ತಾರೆ, ಬ್ಯಾಂಕಿಂದ ಬರ್ತಾರೆ ಇಟ್ಬಿಟ್ಟು ಹೋಗ್ತಾರೆ, ಗ್ಲಾಸ್ ಬ್ರೇಕ್ ಮಾಡಿಬಿಟ್ಟು, ಅದನ್ನು ಕವರ್ ಮಾಡೋದೇ ಜ್ಯುವೆಲ್ರಿ ಇನ್ಶೂರೆನ್ಸ್. ಅದರಲ್ಲೇ ಕ್ಲಿಯರಾಗಿ ಆಲ್ಮೋಸ್ಟ್ ಹೇಳಿಬಿಟ್ಟಿದೆ. ಜ್ಯುವೆಲ್ರಿ ಇನ್ಶೂರೆನ್ಸ್ ಅಂದರೆ ಜ್ಯುವೆಲ್ರಿಗೆ ಇನ್ಶೂರೆನ್ಸ್ ಕವರ್ ಮಾಡೋದು. ಇಟ್ಸ್ ಅ ಬಲ್ಕ್ ಆಫ್ ಜ್ಯುವೆಲ್ರಿಗೆ ಕವರ್ ಮಾಡ್ತೀವಿ. ಹಾಂ. ಓಕೆ. ಹಾಗಿದ್ರೆ ಈ ಜ್ಯುವೆಲರಿನ್ಸಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ತೀರಾ ಅಂತ, ಯಾರಿಗೆ ಮತ್ತು ಯಾವ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತ. ಖಂಡಿತ ಸರ್. ಎಲ್ಲ ಜ್ಯುವೆಲ್ರಿ, ತುಂಬ ಜ್ಯುವೆಲ್ರಿ ಇಟ್ಕೊಂಡವರಿಗೆ ಬಲ್ಕ್ ಎಷ್ಟೋ 200 ಗ್ರಾಮ್ 300 ಎಷ್ಟೋ ಇಟ್ಕೊಳ್ತಾರೆ, 100 ಗ್ರಾಮ್ 10 ಗ್ರಾಮ್ ಎಲ್ಲರಿಗೂ ಇಟ್ ಕ್ಯಾನ್ ಬಿ ಪೇಯ್ಡ್. ಎಲ್ಲ ಇನ್ಶೂರೆನ್ಸ್ ಮಾಡ್ಬೋದು. ಆದರೆ ಇನ್ಶೂರೆನ್ಸ್ ಯಾವ ಥರ ಮಾಡ್ಬೋದು ಅಂದರೆ, ಪ್ರತಿಯೊಂದು ಅದ್ರ ವ್ಯಾಲ್ಯೂ, ಸಮ್ ಇನ್ಶೂರ್ಡ್ ಅದ್ರ ಎಷ್ಟು ವ್ಯಾಲ್ಯೂ ಇರುತ್ತಲ್ಲ ಅದ್ರ ಮೀನ್ಸ್ ಅದ್ರದ್ದು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪ್ರೀಮಿಯಮ್ ಇರುತ್ತೆ. ಡೈಮಂಡ್, ಗೋಲ್ಡ್, ಜ್ಯುವೆಲ್ರಿ, ಎಮ್ರಾಲ್ಡ್ ಎಲ್ಲ ಥರದ ಇನ್ಶೂರೆನ್ಸ್ ಕವರ್ ಮಾಡ್ಬೋದು. ಬಟ್ ಅದ್ರದ್ದು ವ್ಯಾಲ್ಯೂ ಮೇಲೇ ಕನ್ಸಿಡರ್ ಆಗುತ್ತೆ. ಮತ್ತು ಪ್ರತಿಯೊಂದು ಅದರ ರಿಸಿಪ್ಟು ಎಲ್ಲ ಇಟ್ಕೋಬೇಕು. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಪ್ರೀಮಿಯಮ್ ಕೊಡ್ತೀವಿ ಸರ್. ಓಕೆ. ಯಾವೆಲ್ಲ ಸಂದರ್ಭಗಳಲ್ಲಿ ಇನ್ಶೂರೆನ್ಸ್ನ ಕ್ಲೈಮ್ ಮಾಡೋಕ್ಕಾಗುತ್ತೆ ಅಂತ, ಆಮೇಲೆ ಯಾವೆಲ್ಲ ಸಂದರ್ಭಗಳಲ್ಲಿ ಆಗಲ್ಲ ಅಂತ ಹೇಳ್ಬೋದಾ? ಆಗಲ್ಲ ಅಂತ ಹೇಳೋದಕ್ಕೆ ಮೊದಲನೇದಾಗಿ ಯಾವ ಥರ ಅಂದರೆ, ಎಲ್ಲ ಥರದ ಕವರ್ ಆಗುತ್ತೆ. ಓನ್ಲಿ ಇಂಡಿಯಾದಲ್ಲಿ ಮಾತ್ರ. ಔಟ್ ಆಫ್ ಟ್ರಾವೆಲ್ ಯಾವುದು ಪಾಲಿಸಿ ಕವರ್ ಆಗೋದಿಲ್ಲ. ಹೆಂಗೆ ಕವರ್ ಆಗುತ್ತೆ ಅಂದರೆ, ಮೊದಲೇ ಹೇಳ್ದಂಗೆ ಸಮ್ ಇನ್ಶೂರ್ಡ್ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅದು ಕವರ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ 5 ಜ್ಯುವೆಲ್ರಿ, ನೆಕ್ಲೆಸು, ಬಳೆ ಎಲ್ಲ ಕವರ್ ಮಾಡಿ ಒಂದು ಯಾವುದಾದ್ರೂ ಮರ್ತ್ಬಿಟ್ರೆ ಇದ್ರ ಜೊತೆ ಇದು ಹಾಳಾಗೋದ್ರೆ ಇದು ಕವರ್ ಆಗಲ್ಲ. ಅದು ಪ್ಲಸ್ ಯಾವಾಗಲೂ ಇವತ್ತು ಕಳೆದೋಯ್ತು, ಈ ಕ್ಷಣ ಒಂದು 10 ಮಿನಿಟ್ಸ್ ಕಳೆದೋಯ್ತು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಹೋಗಿ FIR ಮಾಡಲೇಬೇಕು. ಅದು ಮಾಡಿದ ಮೇಲೇ ಕ್ಲೇಮ್ ಆಗುತ್ತೆ. ಇಲ್ಲ ಅಂದಮೇಲೆ ಆಗೋದೇ ಇಲ್ಲ. ಅದು ಒಂದು 10 ದಿನ ಬಂದುಬಿಟ್ಟು ಆಯಿತು ಅಂತ ಹೇಳಿದರೆ ಆಗೋದೇ ಇಲ್ಲ. ಮೇನ್ ಥಿಂಗ್ ಇಸ್ FIR. ಅದ್ರ ಪ್ರಕಾರ ಅದೊಂದು ಕ್ಲೈಮ್ ಡಾಕ್ಯುಮೆಂಟ್ಸ್ ಬರುತ್ತೆ, ಕ್ಲೈಮ್ ಫಾರ್ಮ್ ಬರುತ್ತೆ, ಅದು ಫಿಲ್ ಮಾಡಬೇಕು. ಮತ್ತು ಯಾವುದೆಲ್ಲ ಜ್ಯುವೆಲ್ರಿ ಏನೆಲ್ಲ ಲಿಸ್ಟ್ ಅಂತ ಕೊಡಬೇಕು. ಅದ್ರ ಪ್ರಕಾರ ಈಗ ಇನ್ಶೂರೆನ್ಸ್ ಇರುತ್ತಲ್ಲ, ಆ ಇನ್ಶೂರೆನ್ಸಲ್ಲಿ ಇಲ್ಲಿ ಹಿಂದ್ಗಡೆ ಇರುತ್ತೆ ಯಾವುದೆಲ್ಲ ಲಿಸ್ಟ್ ನೀವು ಕೊಟ್ಟಿದ್ದೀರಾ ಆ ಇನ್ಶೂರೆನ್ಸ್, ಅದನ್ನು ಕೊಡಬೇಕು. ಅದ್ರ ಪ್ರಕಾರ ನಾವು ಹುಡುಕಿ ಮಾಡಿ ಕ್ಲೈಮ್ ಸೆಟಲ್ ಮಾಡ್ತೀವಿ. ಓಕೆ ಮೇಡಮ್, ಒಂದು ವೇಳೆ ಫಾಲ್ಸ್ ಕ್ಲೈಮ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಯಾರಾದರೂ ಚಿನ್ನದ ಕಳ್ಳತನ ಆಗಿರಲ್ಲ, ಆದರೆ ಅವರು ಆಗಿದೆ ಅಂತ ಕ್ಲೈಮ್ ಮಾಡಲಿಕ್ಕೆ ಎಫರ್ಟ್ ಹಾಕ್ತಾರೆ, ಅಂಥ ಸಂದರ್ಭ ಏನಾಗುತ್ತೆ ಅಂತ. ಇನ್ನೊಂದು ಮೇಡಮ್, ಇನ್ನೊಂದು ಪ್ರಶ್ನೆ,
ಒಂದು ವೇಳೆ ಅಕಸ್ಮಾತಾಗಿ ಕಳೆದು ಹೋಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಕ್ಲೇಮ್ ಮಾಡಿರ್ತಾರೆ. ಬಟ್ ಸ್ವಲ್ಪ ಸಮಯ ನಂತರ ಆ ಚಿನ್ನ ವಾಪಸ್ ಅವ್ರಿಗೆ ಸಿಗುತ್ತೆ. ಆವಾಗ ಏನಾಗುತ್ತೆ ಅಂತ? ಓಕೆ, ಖಂಡಿತ ನಿಜವಾಗ್ಲೂ ಆ್ಯಕ್ಚುಲಿ ಇನ್ಶೂರೆನ್ಸ್ ಕಂಪ್ನಿಯವರು ತುಂಬ ಲಾಸಲ್ಲಿ ಹೋಗ್ತಾ ಇದೆ. ಯಾಕಂದರೆ ನಾವು ಪ್ರತಿಯೊಂದು ಕ್ಲೇಮ್ ನಾವು ಸೆಟಲ್ ಮಾಡ್ತೀವಿ. ಸೊ ಅದೊಂದು ನಂಬಿಕೆ. ಸೊ ಅದೇ ಥರ ನಿಮಗೆ ಜ್ಯುವೆಲ್ರಿ ಸಿಕ್ಕುವಾಗ ನೀವು ಅದನ್ನು ವಾಪಸ್ ತಂದು ಕೊಡಬೇಕು. ಯಾಕಂದರೆ ಅದ್ರ ವ್ಯಾಲ್ಯೂ ಬೇಸಿಸ್ ಆಗಿ ನಾನು ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ತಂದು ಕೊಡಬೇಕು. ದಟ್ ಈಸ್ ದ ಮೇನ್ ಕ್ರೈಟೀರಿಯಾ ಆ್ಯಂಡ್ ಇಟ್ಸ್ ಅ ಟ್ರಸ್ಟ್ ಫ್ಯಾಕ್ಟರ್. ಇನ್ಶೂರೆನ್ಸ್ ಅಂದ್ರೇ ಟ್ರಸ್ಟ್. ಕರೆಕ್ಟ್. ಸೊ ಆ ಸಂಬಂಧ ಏನಾದರೂ ಕಾನೂನು ಪ್ರೊಸೀಜರ್ ಇರುತ್ತಾ? ಫಾಲ್ಸ್ ಕ್ಲೇಮ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ನಿ ಏನಾದರೂ ಆ್ಯಕ್ಷನ್ ತಗೊಳ್ಳೋ ಚಾನ್ಸಸ್ ಇರುತ್ತಾ? ಹೇಗೆ? ಖಂಡಿತ ಸರ್. ಮೊದಲನೇದಾಗಿ ಇದು ಮುಂಚೆ ನಡೀತಾ ಇತ್ತು, FIR ಕಾಪಿ ಏನಿರಲಿಲ್ಲ, ಜಸ್ಟ್ ಹಾಗೆ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಮತ್ತು ಯಾರು ಹಿಂತಿರುಗಿ ಕೊಡ್ತಾ ಇರಲಿಲ್ಲ. ಮತ್ತು ತುಂಬ ಜನ ಮನೇಲಿ ಏನು ಮಾಡ್ತಾರೆ ಅಂದರೆ ಅವರೇ ಕಳೆದೋಗಿದೆ ಅಂತ ಹೇಳಿಬಿಡೋದು, ಮತ್ತು FIR ಕಾಪಿ ಕೊಡೋದು. ಸೊ ಆ ಥರ ಎಲ್ಲ ನಡೀತಾ ಇರುವಾಗ ಅದು ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡೋದು, FIR ಮಾಡಲೇಬೇಕು ಅಂತ. FIR ಮಾಡಿಬಿಟ್ರೆ, ರಿಜಿಸ್ಟರ್ ಆಗಿಬಿಟ್ರೆ, ಸೊ ಇದು ಕಳ್ತನ. ಯಾಕಂದರೆ ಪೊಲೀಸವ್ರಿಗೆ ಸಿಕ್ಕತ್ತೆ. ಪೊಲೀಸವ್ರು ಸಿಕ್ಕಿದೆ ಅದನ್ನು ರಿಟರ್ನ್ ಮಾಡೋದಿಲ್ಲ. ಪೊಲೀಸವರು ಕರೆದ್ಬಿಟ್ಟು ಕೇಳ್ತಾರೆ, ಅವಾಗ ಗೊತ್ತಾಗುತ್ತೆ ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ ಹೇಗೆ ಅಂತ. ಸೊ ಇನ್ನೊಂದು ರೀತಿ ಏನಂದರೆ ಲೈಕ್ ಕ್ಲೈಮ್ ಯಾವ ಥರ ಅಂತ ಹೇಳಿದ್ರಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೋ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಟ್ರಾವೆಲ್ ಮಾಡ್ತಾಯಿದ್ರಿ. ಸೊ ಏನೋ ಎಕ್ಸಾಂಪಲ್ ಇವಾಗ ಶೋರೂಮಲ್ಲಿ ಜಾಸ್ತಿ ಏನಾಗುತ್ತೆ, ಈ ಶೋರೂಮಿಂದ ಇನ್ನೊಂದು ಶೋರೂಮಿಗೆ, ಫಾರ್ ಎಕ್ಸಾಂಪಲ್ ಇವಾಗ MG ರೋಡಲ್ಲಿದ್ದೀವಿ. ಸೊ ಇಲ್ಲಿಂದ ಈ ಜ್ಯುವೆಲ್ರಿನ ಜಯನಗರ್ ಕರ್ಕೊಂಡು ಹೋಗೋಕೆ ಆ ಮಧ್ಯದಲ್ಲಿ ಏನೋ ಒಂದು ನಡೀತಿರುವಾಗ ಮೇಕ್ ಶ್ಯೂರ್ ದಟ್ ಆಲ್ ದ ಜ್ಯುವೆಲ್ಸ್, ಎಲ್ಲ ಜ್ಯುವೆಲ್ಸು ಕವರ್ ಆಗಲೇಬೇಕು. ಅದರಲ್ಲಿ ಕವರ್ ಆಗಲಿಲ್ಲ, ಮಧ್ಯದಲ್ಲಿ ಏನಾದರೂ ಬೆಗ್ಲರಿ ಥೆಫ್ಟ್ ಏನಾಯಿತು, ಬ್ರೇಕೇಜ್ ಏನಾದರೂ ಆಯಿತು ಅಂದರೆ ಅದು ಕವರ್ ಇಲ್ಲ. ಸೊ ಈ ಥರ ಆಗುತ್ತೆ ಸರ್. ಭಾರತದಲ್ಲಿ ಜ್ಯುವೆಲರಿ ಇನ್ಶೂರೆನ್ಸ್ ಹೇಗೆ ಗ್ರೋತ್ ಆಗ್ತಾ ಇದೆ, ಅದ್ರ ಬಗ್ಗೆ ಅಂದರೆ ಹೇಳ್ಬೋದಾ? ಖಂಡಿತ ಸರ್. ತುಂಬ ಎಲ್ಲರೂ ಇನ್ಶೂರೆನ್ಸ್ ತೊಗೊಳ್ತಾರೆ. ಸೊ ನಾನು ಮನೇಲೀಗ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಇವಾಗ ಎಲ್ಲರೂ ಲಾಕರ್ ಇಡ್ತಾರೆ. ಸೊ ಈಗಂದರೆ ಬ್ಯಾಂಕರ್ಗೆ ರೆಸ್ಪಾನ್ಸಿಬಲ್. ಈಗ ಲಾಕರ್ಗೆ ಅಷ್ಟು ಮುಂಚೆ ಎಲ್ಲ 2,000 ಎಲ್ಲ ಇತ್ತು ಲಾಕರ್ ಕಾಸ್ಟ್. ಇವಾಗ 50,000, 1,00,000 ಎಲ್ಲ ಇದೆ ಲಾಕರ್ ಕಾಸ್ಟ್. ಸೊ ಇಟ್ಸ್ ಅ ಸೇಫ್ಟಿ. ಮೀನ್ಸ್ ನಮ್ದು ಅಲ್ಲಿ ತೊಂದರೆ ಇರಲ್ಲ. ಇನ್ಶೂರೆನ್ಸ್ ಅಂತ ಯಾವಾಗ ಬೇಕಾದ್ರೂ ಹೋಗು ತೊಗೊಂಡು ಬರ್ಬೋದು, ಎಲ್ಲ ಮಾಡ್ಬೋದು. ಸೊ ಅದು ಲೈಕ್ ಸಮ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಸ್ವಲ್ಪ ಮಿಡ್ಲ್ ಆಗಿ ಲೋ ಕ್ಲಾಸ್, ಅವ್ರು ಯಾರೂ ಇನ್ಶೂರೆನ್ಸ್ ಅಷ್ಟು ತೊಗೊಳ್ಳೋದಿಲ್ಲ. ಸೊ ಈ ದೊಡ್ಡವ್ರು ಏನು ಮಾಡ್ತಾರೆ, ಅವ್ರು ತೊಗೊತಾರೆ. ಸೊ ಅವ್ರಿಗೆ ಏನಂದ್ರೆ ಲೈಕ್ ಬಲ್ಕ್ ಇರುತ್ತಲ್ಲ, ಹೆವಿ. ಒಬ್ಬೊಬ್ಬರು ಲೈಕ್ ಇವಾಗ ಜೆಂಟ್ಸ್ ಎಲ್ಲ, ಇವಾಗ ಲೇಡೀಸ್ಗಿಂತ ಜೆಂಟ್ಸೇ ಹಾಕೋದು ನೋಡಿದ್ದೀನಿ ನಾನು. ಸೊ ತುಂಬ ಕೈಗೆ ಕತ್ತಲೆಲ್ಲ ಅವರೆಲ್ಲ ಇನ್ಶೂರೆನ್ಸ್ 100% ಮಾಡ್ತಾರೆ. ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ಶೂರೆನ್ಸ್ ಅಂದರೆ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜ್ಯುವೆಲರಿ ಇನ್ಶೂರೆನ್ಸ್ ಬಗ್ಗೆ ನಿಮ್ಮ ಒಂದು ಟಿಪ್ಸ್ ಏನು ಅಂತ? ಟಿಪ್ಸ್ ಏನಂದರೆ ಪ್ರತಿಯೊಂದು ಬಿಲ್ಲನ್ನು ಇಟ್ಕೊಳ್ಳಿ. ಲೈಕ್ ಕಳೆದೋದ್ರೆ ತುಂಬ ಲಾಸ್. ಎಲ್ಲಿ ನೀವು ಎಷ್ಟೇ ಜ್ಯುವೆಲ್ರಿ, ಒಂದು ರಿಂಗ್ ಆದರೂ ತೊಗೊಂಡ್ರೂ ಅದಕ್ಕೊಂದು ರಿಸಿಪ್ಟ್ ಕೊಡ್ತಾರೆ. ಪ್ರತಿಯೊಂದು ಜ್ಯುವೆಲ್ರಿ ರಿಸಿಪ್ಟ್ ಇಟ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ FIR ಮಾಡಬೇಕು. ದಟ್ ಈಸ್ ಅ ಟ್ರಸ್ಟ್ ಫ್ಯಾಕ್ಟರ್. ಇವಾಗಲೂ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಆ ಜ್ಯುವೆಲ್ರಿ ನಿಮಗೇನಾದರೂ ಸಿಕ್ಕಿದರೆ ದಯವಿಟ್ಟು ವಾಪಸ್ ಕೊಡಿ. ಇನ್ಶೂರೆನ್ಸ್ ಅವರು ಅಂಡರ್ ಲಾಸ್ ಆಗುತ್ತೆ. ಸೊ ನಾವು ಎಷ್ಟು ಪ್ರೀಮಿಯಂ ಪೇ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಂಪ್ಲೀಟ್ ಸೆಟಲ್ಮೆಂಟ್ ಮಾಡ್ತಾರೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಬೇಕಂದರೆ, ಈ ಇನ್ಶೂರೆನ್ಸ್ ಕಂಪ್ನಿ ಜಲ್ಡನ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಸಿಗುತ್ತೆ. ಸೊ ನೀವು ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ಬೋದು, ನಿಮ್ಮ ವ್ಯಾಲ್ಯೂಸ್ ಹೇಳ್ಬೋದು, ನಿಮ್ಮ ಪ್ರತಿಯೊಂದು ವ್ಯಾಲ್ಯೂನ ತೊಗೊಂಡು ಹೋಗಿ ಹೇಳಿ ನಿಮಗೆ ಇನ್ಶೂರೆನ್ಸ್ ಬೇಕು ಅಂತ. ಸೊ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಪ್ರೀಮಿಯಂ ಕೊಡ್ತಾರೆ ನಿಮಗೆ. ಮೇಡಮ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಜ್ಯುವೆಲರಿ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.